USA ಇನ್ನ ನ್ಯೂಯಾರ್ಕ್ ಶಹರದಾಗ ಶೂಸ್ ಪಾಲಿಶ್ ಅಂದ್ರ ಒಂದು ದೊಡ್ಡ ಕೆಲಸ ಮತ್ತೆ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟೈತ್ರಿ. ಕಸ್ಟಮರ್ಗೆ ಬಹಳ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ಬೇಕಂತ ಹೇಳಿ $10 ಇಂದ $100 ವರೆಗೂ ಇಂಥ ಶೂ ಪಾಲಿಶಿನ ಎಕ್ಸ್ಪೀರಿಯನ್ಸ್ ಕೊಡ್ತಾರಂತ್ರಿ. ವಿಚಾರ ಮಾಡ್ರಿ, $10 ಅಂದ್ರ ಆಲ್ಮೋಸ್ಟ್ $900 ಅಂತ. ಅದೇ $100 ಅಂದ್ರೆ ಎಷ್ಟಾಗ್ತೈತಿ ನೋಡ್ರಿ, $9,000 ಈ ತರ ಶೂ ಪಾಲಿಶ್ ಮಾಡೋ ಎಕ್ಸ್ಪೀರಿಯನ್ಸ್ ಕೊಡ್ತಾರಂತ. ವಿಚಾರ ಮಾಡ್ರಿ, ಅಲ್ಲಿ ಶೂ ಪಾಲಿಶ್ ಮಾಡೋರು ಎಷ್ಟು ಗಳಿಸ್ತಿರಬಾರ್ದು ಒಂದ್ ತಿಂಗಳಿಗೆ. ಆದ್ರ ಶೂ ಪಾಲಿಶ್ ಮಾಡೋದಕ್ಕೆ ಈ ತರ ತುಂಬಾ ಕಸ್ಟಮರ್ ಕೇರ್ ತಗೊಂಡ್ಬಿಟ್ಟು ಆ ಪಾಲಿಶ್ಗೂ ಎಲ್ಲ ತುಂಬಾ ಒಳ್ಳೆ ಇಂಗ್ರೀಡಿಯೆಂಟ್ಸ್ ನ ಹಾಕಿ ಡಿಫ್ರೆಂಟ್ ಸ್ಟೈಲ್ನಾಗ ಕಸ್ಟಮರ್ ಕೇರ್ ಮಾತ್ರ ಎಕ್ದಮ್ ಟಾಪ್ ಕ್ಲಾಸ್ ಇರ್ತೈತಿ. ಅವ್ರಿಗೆ ಕುರ್ಚಿ ಮೇಲೆ ಕೂಡಿಸಿ ಅವ್ರಿಗೆ ಮಸಾಜ್ ಕೊಡ್ತಾರಲ್ಲ ಆ ತರ ಶೂಸ್ಗೆ ಮಸಾಜ್ ಕೊಡ್ತಾರಂತ. ಡಿಫ್ರೆಂಟ್ ಕ್ಲೀನಿಂಗ್ ಸೋಪ್ಸ್ ಹಚ್ಬಿಟ್ಟು ಅದನ್ನ ವೆಟ್ ಮಾಡಿ ಅದನ್ನ ಡ್ರೈ ಮಾಡಿ ಮತ್ತೆ ಅದ್ರ ಮೇಲೆ ಶೂ ಪಾಲಿಶ್ ಹಚ್ಚಿ ಅದನ್ನ ಹೊಸ ತರ ಮಾಡೋ ತರ ಮಾಡಿ ಕೊಡ್ತಾರಂತ ನೋಡ್ರಿ. ಕಾಸ್ಟ್ಲಿ ಶೂ ವ್ಯಾಕ್ಸ್ ನ ಹಚ್ಬಿಟ್ಟು ಮತ್ತೆ ಹೊಸದಾಗಿ ಹೆಂಗಿತ್ತಲ್ಲ ಶೈನ್ ಅದೇ ತರ ಶೈನ್ ಬರೋ ತರ ಮಾಡ್ತಾರಂತ. ಅದಕ್ಕ ಈ ರೇಟು ಜಸ್ಟಿಫೈ ಆಗ್ತೈತಿ. ಅದ ಇಂಡಿಯಾನಾಗ ಮಾಡಿದ್ರ ಯಾರು ಇದನ್ನ ಮಾಡಿಸ್ಕೊಳಂಗಿಲ್ಲ. ಬರೀ $10-20 ಕೊಟ್ಟು ಶೂ ಪಾಲಿಶ್ ಮಾಡಿಸೋರು ಈ ತರ ಎಕ್ಸ್ಪೀರಿಯನ್ಸ್ ನ ಎಂಜಾಯ್ ಮಾಡಕ್ ಆಗಂಗಿಲ್ಲ. ಇಂಡಿಯಾನಾಗ ಏನಾದ್ರೂ ಇಂಥ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ರ ನಡಿತೈತೋ ಇಲ್ಲೋ ಅನ್ನೋದು ಕಮೆಂಟ್ ನಲ್ಲಿ ತಿಳಿಸ್ರಿ. ಎಸ್ಪೆಷಲಿ ಬೆಂಗಳೂರು ಅಂತ ಊರ್ನಾಗ ಈ ತರ ಪ್ರೀಮಿಯಂ ಕಸ್ಟಮರ್ಸ್ ಅಂತೂ ಇದ್ದ ಇರ್ತಾರ. ಆದ್ರೆ ಅವರಿಗೆ ಎಷ್ಟು ರೇಟ್ ಇಡಬೇಕು ಅಂತ ನೀವು ಕಮೆಂಟ್ ನಲ್ಲಿ ಹೇಳಿ.